ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಮಾವಿನಕಾಯಿ ರಸಮ್ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಹೇಗೆ ಬಂದಿದೆ ಅಂತ. ನೋಡಿದ್ರಾ? ವೈಟ್ ರೈಸ್ ಜೊತೆಗಂತೂ ತುಂಬ ಹೇಳಿ ಮಾಡಿಸಿದಂಥ ರೆಸಿಪಿ. ನೀವು ಕೂಡ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಮಾವಿನಕಾಯಿ ರಸಮ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನೊಂದು ಮಾವಿನಕಾಯಿ ತಗೊಂಡಿದ್ದೇನೆ, ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ಸ್ಕಿನ್ ತಗೊಳ್ಳೋಣ. ಫ್ರೆಂಡ್ಸ್, ಸಿಪ್ಪೆ ಎಲ್ಲ ತೆಗೆದುಕೊಂಡದಾಗಿದೆ. ಇದನ್ನು ಈಗ ಹಚ್ಕೊಳ್ಬೇಕಾಗ್ತದೆ. ನೋಡಿ, ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋಣ. ಎಲ್ಲ ಪೀಸ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, ಒಂದು ಮಾವಿನಕಾಯಿಯಲ್ಲಿ ಒಂದು ಕಪ್ಪು ಪೀಸ್ ಸಿಕ್ಕಿದೆ. ಎಲ್ಲ ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಹಾಕಬೇಕು ಇನ್ನು. ಫ್ರೆಂಡ್ಸ್, ಈಗ ಕುಕ್ಕರಿಗೆ ನಾನು ಕಟ್ ಮಾಡಿ ಇಟ್ಕೊಂಡಂಥ ಮಾವಿನಕಾಯಿ ಹಾಕ್ಕೊಳ್ತೇನೆ. ಹಾಗೆ ಫ್ರೆಂಡ್ಸ್, ತೊಗರಿಬೇಳೆ ತಗೊಂಡಿದ್ದೇನೆ. ತೊಗರಿಬೇಳೆ ಅಂದರೆ ನಾನು ಒಂದು ಹಿಡಿಯಷ್ಟೇ ತಗೊಂಡಿದ್ದೇನೆ. ಹೀಗೆ ನೋಡಿ, ಒಂದು ಹಿಡಿ ತಗೊಂಡಿದ್ದೇನೆ ಅಷ್ಟೇ. ಯಾಕೆಂದರೆ ಇದು ನಾನು ಮಾಡೋದು ರಸಮ್, ಅದಕ್ಕೋಸ್ಕರ. ದಾಲ್ ಮಾಡೋದಾದರೆ, ಮ್ಯಾಂಗೋ ದಾಲ್ ಮಾಡೋದಾದರೆ ಸ್ವಲ್ಪ ಜಾಸ್ತಿ ತೊಗರಿಬೇಳೆ ತಗೊಳ್ಬೇಕಾಗ್ತದೆ. ನಾನು ರಸಮ್ ಮಾಡೋದು, ಹಾಗಾಗಿ ನಾನು ಸ್ವಲ್ಪ ತಗೊಂಡಿದ್ದೇನೆ. ಅಷ್ಟೇ ತಗೊಂಡ್ರೆ ಸಾಕು. ನಾನು ತಗೊಂಡಿದ್ದು 1 ಕಪ್ಪು ಮ್ಯಾಂಗೋ ಸ್ಲೈಸ್ ಅಲ್ವಾ, ಹಾಗಾಗಿ ನಾನು ಒಂದು ಹಿಡಿಯಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೇನೆ. ಇಲ್ಲಿ 4 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕ್ತೇನೆ. ಇಲ್ಲಿ 1/4 ಇಂಚು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ. ಆ್ಯಡ್ ಮಾಡೋಣ. ಫ್ರೆಂಡ್ಸ್, ಈಗ ಹಲ್ದಿ ಪೌಡರ್ ಹಾಕ್ಕೊಳ್ತೇನೆ. ಅರಿಶಿನ ಪೌಡರ್ ಒಂದು 1/4 ಟೀ ಚಮಚ ಹಾಕಿ, ಟೀ ಸ್ಪೂನ್.
ಈಗ ಫ್ರೆಂಡ್ಸ್ ನಾನೊಂದು 3 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಮತ್ತೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ 3 ಕಪ್ ಹಾಕ್ತೇನೆ. ಈಗ ಉಪ್ಪು ಸೇರಿಸ್ತೇನೆ ಸ್ವಲ್ಪ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಹಾಕಿದ್ದೇನೆ. ಈಗ ಮುಚ್ಚಳ ಮುಚ್ಚಿ 4 ವಿಸಿಲ್ ಹಾಕಿಸ್ಕೊಳ್ಬೇಕಾಗುತ್ತದೆ ಫ್ರೆಂಡ್ಸ್. ಇದು 4 ವಿಸಿಲ್ ಆಗಲಿ. ಆ ಕಡೆ ಫ್ರೆಂಡ್ಸ್ ನಮ್ಮ ಮಾವಿನಕಾಯಿ ಬೇಯ್ತಾ ಇದೆ. ಈ ಕಡೆ ಒಂದು ತಟ್ಕ ಪ್ಯಾನ್ ಇಟ್ಟಿದ್ದೇನೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಹಾಕ್ಕೊಳ್ತೇನೆ, ಪೆಪ್ಪರ್. ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ. ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಈ ಥರ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ನಾವು ರಸಮಿಗೆ ಸೇರಿಸ್ಕೊಳ್ಳೋದರಿಂದ ತುಂಬ ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಸ್ವಲ್ಪ ಚಟಪಟ ಅಂದರೆ ಸಾಕು. ಇದಾಗಿದೆ, ಸ್ಟವ್ ಆಫ್ ಮಾಡ್ತೇನೆ. ಈಗ ನಾನು ಕುಟ್ಟಣಿಗೆ ಹಾಕ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕಾಗ್ತದೆ. ತರಿ ಆದರೂ ತೊಂದರೆ ಇಲ್ಲ, ಏನು ನೈಸ್ ಆಗಬೇಕಂತೇನಿಲ್ಲ ಫ್ರೆಂಡ್ಸ್. ಈಗ ನಮ್ಮ ಮಾವಿನಕಾಯಿ ಬೆಂದಿದೆ, ಓಪನ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಎಲ್ಲನೂ ಕೂಡ ಸ್ಮ್ಯಾಶ್ ಆಗಿದೆ ನೋಡಿ. ನೋಡಿ ಬೇಳೆಯೊಂದಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಲ್ಪ ಇನ್ನೂ ಕೂಡ ಸ್ಮ್ಯಾಶ್ ಮಾಡೋಣ ಫ್ರೆಂಡ್ಸ್. ಅದು ಬಾಯಿಗೆ ಸಿಗೋದಿಲ್ಲ ಹೀಗೆ ಮಾಡಿದರೆ. ಆಲ್ಮೋಸ್ಟ್ ಬೆಂದಿದೆ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಈ ಪೌಡ್ರನ್ನು ಹಾಕ್ತೇನೆ. ಈಗ ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಈಗ ಸ್ವಲ್ಪ ನೀರು ಸೇರಿಸ್ತೇನೆ. ತುಂಬ ಏನು ನೀರು ಹಾಕೋದು ಬೇಡ, ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿರ್ತದೆ. ನೋಡಿ, ಇಷ್ಟಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಕುದಿತಾ ಉಂಟು. ನಾನು ಇಷ್ಟು ಚಿಕ್ಕ ಚೂರು ಬೆಲ್ಲ ಹಾಕ್ತೇನೆ. ಬೆಲ್ಲ ಹಾಕ್ಕೊಳ್ಳೋಣ, ಚೆನ್ನಾಗಿರ್ತದೆ ಚೂರು ಬೆಲ್ಲ ಹಾಕೋದ್ರಿಂದ. ಹಾಗೆ ಉಪ್ಪು ಕೂಡ ನೋಡ್ಕೊಂಡು ಹಾಕ್ಕೊಳ್ಬೋದು. ನಾನು ಆಗಲೇ ಉಪ್ಪು ಹಾಕಿದ್ನಲ್ವ, ಅದು ಕರೆಕ್ಟ್ ಉಂಟು. ಇನ್ನು ಉಪ್ಪು ಹಾಕೋದಿಲ್ಲ, ನಾನು ನೋಡಿದೆ. ಇನ್ನೂ ಚೆನ್ನಾಗಿ ಕುದಿಲಿ. ಲಿಡ್ ಕ್ಲೋಸ್ ಮಾಡ್ತೇನೆ. ಆ ಕಡೆ ಕುದೀತಾ ಉಂಟು ನಮ್ಮ ರಸಮ್. ಈ ಕಡೆ ನಾವೊಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಆಯಿಲ್ ತುಪ್ಪ ಹಾಕ್ಕೊಂಡಿದ್ದೇನೆ, ಗೀ ಹೀಟ್ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಈಗ 1-2 ಒಣಮೆಣಸು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಹಾಕ್ಕೊಳ್ತಿದ್ದೇನೆ. ಹಿಂಗೆ ಹಾಕಿದ ಮೇಲಂತೂ ಫ್ರೆಂಡ್ಸ್ ತುಂಬ ಘಮ ಹರಡ್ತಾ ಇದೆ ಮನೆಯೆಲ್ಲ. ನಮ್ಮ ರಸಮಿಗೆ ಈ ಒಗ್ಗರಣೆ ಬಿದ್ದರೆ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ, ಒಗ್ಗರಣೆ ರೆಡಿಯಾಗಿದೆ. ಈ ಕಡೆ ನಮ್ಮ ಸಾಂಬಾರು ಕುದೀತಾ ಇದೆ. ಈ ಒಗ್ಗರಣೆ ಸೇರಿಸೋಣ. ನೋಡಿದ್ರಾ,
ಏನು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತುಂಟಾ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ರಸಮ್ ಸೇರಿಸ್ಕೊಂಡು ಕುಡಿದ್ರೆ ತಿಂದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಹಾಗೆ ಸೂಪ್ ಥರ ಕೂಡ ನಾವು ತಗೊಳ್ಬೋದು, ತಿನ್ಬೋದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ರಸಮ್ ನೋಡಿ. ನೋಡಿದ್ರಲ್ವಾ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮಾವಿನಕಾಯಿ ಸಿಕ್ಕಿದ್ರೆ ನೀವು ಈ ಥರ ಒಂದು ರಸಮ್ ರೆಡಿ ಮಾಡಿ ಮನೆಯವರಿಗೆ ಬಡಿಸಿ ನೋಡಿ, ತುಂಬ ಇಷ್ಟಪಡ್ತಾರೆ. ಹಾಗೆ ಫ್ರೆಂಡ್ಸ್, ಈ ರಸಮನ್ನು ನೀವು ಮನೆಯಲ್ಲಿ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಈಗ ಎಲ್ಲ ಮುಗಿದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ, ಸರ್ವ್ ಮಾಡೋಣ.